So this is the first essay that you have. The question ಏನಿದೆ impact of internet on our lives ಅಂತ ಇದೆ. Introduction has been oxygen to our lives. Okay, let's just imagine world without internet. Can IT sectors, gig, giga ಇಲ್ಲ gig workers, online purchases, payments still survive? Okay. Really, you asked me questions. Where did you satisfy in the form of answers? Correct ಅಲ್ವಾ? sir. Or you said like internet has been oxygen to our lives ಅಂತ ಹೇಳಿದಿರ. When? Like 19th century ನಾ 18th century ನಾ 21st century ನಾ ಗೊತ್ತಿಲ್ವಲ್ಲ ನಮ್ಗೆ. In our lives today, correct ಅಲ್ವಾ? Correct. When into our lives ಅಂತ ಅಂದ್ರೆ like human beings. So you are saying that without, just like how we cannot survive without oxygen, we cannot survive without internet. But when? Today. Correct ಅಲ್ವಾ? Yes, sir. So you would want to do that one, and then ಆವಾಗ ಏನಾಗುತ್ತೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಲೈಕ್ ನೀವೇನ್ ಕೇಳ್ತಾ ಇದ್ದೀವಿ ಕ್ವಶನ್ ಅಲ್ಲಿ, ಆವಾಗ ವಿಲ್ ಬಿ ಕಂಪ್ಲೀಟಿಂಗ್ ದಟ್ ಒನ್. ಇಲ್ಲ ಅಂದ್ರೆ ಇದು ಆಗೋದಿಲ್ಲ. ಓಕೆ, Okay. ನೆಕ್ಸ್ಟ್ ಬಾಡಿ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಇಂಟರ್ನೆಟ್. ಸಿ ಡೈರೆಕ್ಟ್ಲಿ ಯು ಜಂಪ್ಡ್ ಫ್ರಮ್ ದಿಸ್ ಒನ್. ಏನು ನೀವು ನನಗೆ ಕ್ವಶನ್ಸ್ ಕೇಳಿದ್ರಿ, ಯು ಡಿಡ್ ನಾಟ್ ಆನ್ಸರ್ ಎನಿಥಿಂಗ್ ಹಿಯರ್. ಯು ಡಿಡ್ ನಾಟ್ ಕ್ರಿಯೇಟ್ ಎನಿ ಅದರ್ ಕ್ಯೂರಿಯಾಸಿಟಿ. ಯು ಡಿಡ್ ನಾಟ್ ಆಸ್ಕ್ ಮೀ ಆರ್ ಪೋಸ್ ಎನಿಥಿಂಗ್. ಯು ಆರ್ ಡೈರೆಕ್ಟ್ಲಿ ಜಂಪಿಂಗ್ ಟು ಇಂಪ್ಯಾಕ್ಟ್. ಕರೆಕ್ಟ್ ಅಲ್ವಾ? Sir. ಇಲ್ಲಿ ಬಾಡಿ ಅಂತ ಬರೆಯಬಹುದು. ಕೂಡ ಸಿಂಪ್ಲಿ ಸೆಡ್ ಲೈಕ್ ಟುಡೇ ವಿ ಹ್ಯಾವ್ ಕಮ್ ಟು ಎ ಪೊಸಿಷನ್ ವೇರ್ ವಿ ಕೆನಾಟ್ ಲಿವ್ ವಿತೌಟ್ ಇಂಟರ್ನೆಟ್, ಬಟ್ ಇಂಟರ್ನೆಟ್ ಇಸ್ ಹ್ಯಾವಿಂಗ್ ಬೋತ್ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್. ಲೆಟ್ ಅಸ್ ಎಕ್ಸ್ಪ್ಲೋರ್ ಸಮಥಿಂಗ್ ಲೈಕ್ ದಟ್. ಏನೋ ಒಂದು ಕೊಟ್ಟಿದ್ರೆ ಮೇ ಬಿ ಕುಡ್ ಹ್ಯಾವ್ ಬೀನ್ ಬೆಟರ್. ಹಿಯರ್ ಯು ಆರ್ ಸೇಯಿಂಗ್ ದಟ್ ಸಿಂಪ್ಲಿ ಯು ಸೆಡ್ ದಟ್ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಬಂದ್ಬಿಟ್ರೆ. ಕರೆಕ್ಟ್ ಅಲ್ಲ? Sir. ಇಲ್ಲಿ ಜಂಪ್ ಮತ್ತೆ ನಿಮ್ಗೆ ಶೇರ್ ಮಾಡ್ತೀನಿ ನಾನು ಎವ್ಯಾಲ್ಯೂಟೆಡ್ ಕಾಪಿ. Okay, sir. ಓಕೆ, ನೀಡ್ ಎ ಪ್ಯಾರಾಗ್ರಾಫ್ ಹಿಯರ್. ಸೂಪರ್. ನೆಕ್ಸ್ಟ್ ಸಿ, ಇಲ್ಲಿ ಯು ಗಿವನ್ ಮಿ ಲೈಕ್ ಒಂದು ಇಮೇಜ್ ತರ ಕೊಟ್ಟಿದ್ದೀರಾ ಇಲ್ಲಿ. ಇಂಟರ್ನೆಟ್ ಬ್ರೇಕ್ಸ್ ಜಿಯೋಗ್ರಫಿಕಲ್ ಬೌಂಡರೀಸ್ ಬೈ knowledge sharing, by connect people through video calls, messages, etc. Cultural and traditional exchange, work from home for companies in abroad, not just abroad, like anywhere, work from home from companies. Popularize idols. ಯಾರು idols? ಯಾರು ಇವರು? Heroes like heroines. ಯಾಕೆ ಹೀರೋ ಯಾರು? BTS ಅಂದ್ರೆ ಏನಿದು? Examples. ಐ ಡೋಂಟ್ ನೋ ಅಲ್ವಾ ಅವ್ರು ಯಾರಂತ. Okay, sir. ಕರೆಕ್ಟ್ ಅಲ್ವಾ? ಸೊ ವೆನ್ ಯು ಆರ್ ಗಿವಿಂಗ್ ಮೀ ಎನಿ ಎಕ್ಸಾಂಪಲ್ಸ್, ದೇ ಶುಡ್ ಬಿ ಪಾಪ್ಯುಲರ್. ಐ ಆಮ್ ನಾಟ್ ಸೇಯಿಂಗ್ BTS is not popular, but I don't know who BTS is. ಕರೆಕ್ಟ್ ಅಲ್ವಮ್ಮ? Okay, sir. ಪಾಪ್ಯುಲರ್ ಇಲ್ಲ ರಿಲವೆಂಟ್ ಇಲ್ಲ ಕಂಟೆಕ್ಸ್ಚುಯಲ್. ಈ ಕೂಡ ಸಿಂಪ್ಲಿ ಸೆಡ್ ಪಾಪ್ಯುಲರೈಸ್ ಐಡಲ್ಸ್ ಅನ್ನೋ ಬದಲು ಪಾಪ್ಯುಲರೈಸ್ ಇ ಗವರ್ನೆನ್ಸ್ ಅಂತ ಏನೋ ಹೇಳ್ಬೋದಾಗಿತ್ತಲ್ಲ. ಇವಾಗ mygov.in ಅಂತ ಬರ್ತಾ ಇದೆ. ಇಲ್ಲ ನರೇಂದ್ರ ಮೋದಿ ವಿಲ್ ಕಮ್ ಎವ್ರಿ ವೀಕ್ ಅಂಡ್ ಟಾಕ್ ಆನ್ ಮನ್ ಕಿ ಬಾತ್, ವಿಚ್ ಇಸ್ ಬೇಸಿಕಲಿ ಸೋಷಿಯಲ್ ಮೀಡಿಯಾ ತರ ಮಾತಾಡ್ತಾರೆ. ಕರೆಕ್ಟ್ ಅಲ್ವಾ? Sir. ಅಂಡ್ ವೈ BTS ಯು ಕುಡ್ ಹ್ಯಾವ್ ಸೆಡ್ ಮೆನಿ ಅದರ್ ಬೆಟರ್ ಪರ್ಸನಾಲಿಟೀಸ್. ಗ್ರೇಟಾ ಥನ್ಬರ್ಗ್ ಅಂತ ಹೇಳ್ಬೋದಾಗಿತ್ತು. ಇಲ್ಲ ಇನ್ನೊಬ್ರು ಯಾರೋ ಸಮ್ಮನ್, ಇವಾಗ ಇವ್ರು ಯಾರೋ ಈ ಪಾಪ್ ಸ್ಟಾರ್ಸ್ ಸಿಂಗರ್ಸ್ ಕರ್ಕೊಂಡ್ ಬರಬಹುದು. ಬ್ರಿಂಗ್ ಸಮ್ಮನ್ ಹೂ ಇಸ್ ಮೋರ್ ರಿಲೆವೆಂಟ್ ಟು ಅವರ್ ಎಜುಕೇಶನ್ ಅಲ್ವಾ? ನೆಕ್ಸ್ಟ್ ಇಯರ್ ರಿಟರ್ನ್ ಅಬೌಟ್ ಎಜುಕೇಶನ್. Due to internet, information is available at our fingertips and helps us to create new ideas, unique projects. Mm, information is available at our fingertips ಅಂದಾಗ I would say create awareness ಅಂತಲೋ ಆ ತರ ನಾನು ಹೇಳ್ಬೋದಾಗಿತ್ತಲ್ವಾ? ನೋಡಿ, ಡ್ಯೂ ಟು ಇಂಟರ್ನೆಟ್ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಅಟ್ ಅವರ್ ಫಿಂಗರ್ ಟಿಪ್ಸ್ ಅಂಡ್ ಹೆಲ್ಪ್ಸ್ ಅಸ್ ಟು ಕ್ರಿಯೇಟ್ ನ್ಯೂ ಐಡಿಯಾಸ್ ಅಂತೀರಾ. ಸಿ, ಹೆಲ್ಪ್ಸ್ ಅಸ್ ಟು ಕ್ರಿಯೇಟ್ ನ್ಯೂ ಐಡಿಯಾಸ್, ಹೆಲ್ಪ್ಸ್ ಅಸ್ ಟು ಬಿ ಮೋರ್ ಅವೇರ್, ಹೆಲ್ಪ್ಸ್ ಅಸ್ ಟು ಬಿ ಮೋರ್ ಅಂದ್ರೆ ಪಾರ್ಟಿಸಿಪೇಟಿವ್. ಕರೆಕ್ಟ್ ಅಲ್ವಾ? Sir. ಆ ತರ ಬರೀರಿ. ಸೊ ದಟ್ ವುಡ್ ಬಿ ಬೆಟರ್. ನೆಕ್ಸ್ಟ್, ಯೂನಿಕ್ ಪ್ರಾಜೆಕ್ಟ್ ಅಂತ ಏನಿಲ್ಲ. ಟು ಕಮ್ ಅಪ್ ವಿತ್ ಯೂನಿಕ್ ಪ್ರಾಜೆಕ್ಟ್ಸ್ ಅಂತ ಏನಿಲ್ಲ, ಹ್ಯಾವಿಂಗ್ ಇನ್ಫಾರ್ಮೇಶನ್ ಅಷ್ಟೇ. ಎಕ್ಸ್ಪ್ಲೋರ್ ಅಂತ ಬರೀರಿ. ಎಕ್ಸ್ಪ್ಲೋರ್ ಯೂನಿಕ್ ಐಡಿಯಾಸ್, ಯೂನಿಕ್ ಪ್ರಾಜೆಕ್ಟ್ಸ್ ಎಕ್ಸೆಟ್ರಾ. ಆನ್ಲೈನ್ ಕ್ಲಾಸ್ ಹೆಲ್ಪ್ಸ್ ರೂರಲ್ ಸ್ಟೂಡೆಂಟ್ಸ್ ಗೆಟ್ ಕ್ವಾಲಿಟಿ ಎಜುಕೇಶನ್. ಗುಡ್. ಎಂಪ್ಲಾಯ್ಮೆಂಟ್, ನ್ಯೂ ಲ್ಯಾಂಗ್ವೇಜಸ್ ಲೈಕ್ ಜಾವಾ, ಜಾವಾ ಸ್ಕ್ರಿಪ್ಟ್, C++, ಪೈಥಾನ್ ಹೆಲ್ಪ್ಸ್ ಅಸ್ ಟು ಕ್ರಿಯೇಟ್ ನ್ಯೂ ಜಾಬ್. ಇದು ಸಿ, ದಿಸ್ ಇಸ್ ನಾಟ್ ಬಿಕಾಸ್ ಆಫ್ IT. ದಿಸ್ ಇಸ್, ದಿಸ್ ಇಸ್ ಬಿಕಾಸ್ ಆಫ್ ಲೈಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಟ್ ದಿಸ್ ಇಸ್ ನಾಟ್ ಬಿಕಾಸ್ ಆಫ್ ಇಂಟರ್ನೆಟ್ ಇಂದ ಏನಿಲ್ವಲ್ಲ ಇದು. ಅವ್ರು ಗೆಟಿಂಗ್ Sir. ಡಿಫರೆನ್ಸ್ ಮೇಡಮ್. ಇದು Sir. ಇಂಟರ್ನೆಟ್ ಇಂದ ಜಾವಾ ಸ್ಕ್ರಿಪ್ಟ್, C++, ಪೈಥಾನ್ ಅಂತ ಏನಿಲ್ಲ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ಮೈ ಫಾದರ್, ಮೈ ಮದರ್, ಮೈ ಬ್ರದರ್, ಹೌ ವಿಲ್ ದಟ್ ಜಾವಾ ಸ್ಕ್ರಿಪ್ಟ್, C++, ಹೆಲ್ಪ್ ದೆಮ್? ಕರೆಕ್ಟ್ ಅಲ್ವಾ? ಸಿ, ಇಫ್ ಯು ವಾಂಟ್ ಟು ರೈಟ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಜಾವಾ ಸ್ಕ್ರಿಪ್ಟ್ ಅಂಡ್ ಆಲ್, could have simply said internet provides with multiple opportunities today in the form of e-commerce, in the form of gig workers, in the form of fintech companies, ಫೈನಾನ್ಷಿಯಲ್ ಟೆಕ್ನಾಲಜಿಕಲ್ ಕಂಪನೀಸ್. ಆ ತರ ಬರ್ದ್ರೆ ನಂಗೆ ಅರ್ಥ ಆಗ್ತೈತೆ. ಓಕೆ ಬಿಡು, ಇವಾಗ ಬಿಕಾಸ್ ಆಫ್ ಇಂಟರ್ನೆಟ್ ಅಮೆಝಾನ್ ಅಲ್ಲಿ ಕೆಲಸ ಸಿಗ್ತಾ ಇದೆ, ಬಿಕಾಸ್ ಆಫ್ ಇಂಟರ್ನೆಟ್ ಸ್ವಿಗ್ಗಿ ಝೊಮ್ಯಾಟೋ ಕೆಲಸ ಸಿಗ್ತಾ ಇದೆ, ಬಿಕಾಸ್ ಆಫ್ ಇಂಟರ್ನೆಟ್ UPI, ಫೋನ್ ಪೇ, ಗೂಗಲ್ ಪೇ ಕೆಲಸ ಸಿಗ್ತಿದೆ. ಆ ತರ ನಾನು ಯೋಚನೆ ಮಾಡ್ತೀನಿ. ಬಟ್ ಆಸ್ ಅನ್ ಇಂಡಿವಿಜುವಲ್ ಐ ಡೋಂಟ್ ನೋ ವಾಟ್ ಇಸ್ ಜಾವಾ ಸ್ಕ್ರಿಪ್ಟ್, C++, ಎಕ್ಸೆಟ್ರಾ. ಕರೆಕ್ಟ್ ಅಲ್ವಾ? Sir.
ಜಾವಾ ಸ್ಕ್ರಿಪ್ಟ್ ಗೊತ್ತಿರೋರ್ಗೆ ಮಾತ್ರನೇ ಇ ಕಾಮರ್ಸ್ ಅಲ್ಲಿ ಅಮೆಜಾನ್ ಗೂಗಲ್ ಅಲ್ಲಿ ಕೆಲಸ ಸಿಗ್ತಿಲ್ವಲ್ಲ. ನಾರ್ಮಲ್ ಆಗಿ ಗಿಗ್ ವರ್ಕರ್ ಸ್ವಿಗ್ಗಿ ಝೊಮ್ಯಾಟೋ ಕೆಲಸ ಮಾಡೋರ್ಗೇನು ಜಾವಾ ಸ್ಕ್ರಿಪ್ಟ್ ಗೊತ್ತಿರ್ಬೇಕಂತ ಏನಿಲ್ಲ. ದೇ ಆರ್ ಜಸ್ಟ್ ಡೆಲಿವರಿ ಬಾಯ್ಸ್. ಕರೆಕ್ಟ್ ನಾಟ್ ಮೇಡಮ್? Digitalization, online survey, online application, online payment have helped people save time and energy. First digital population survey will be held in 2026. Digital population survey, like census, correct alwa? Yes. The word should be census. Like vocabulary, you need to improve. Next, science and technology. New innovation through which undiscovered areas in Antarctica, Arctic space can be explored. But see, here you are telling me Antarctica, Arctica, but you are giving me example of Chandrayaan 3. Maybe you could have given like Himadrino, Himachalo, ಇದೆಲ್ಲ ನಮ್ ಯಾವುದು ಮೈತ್ರಿ, ದಕ್ಷಿಣ ಗಂಗೋತ್ರಿ. We have multiple vessels there, correct alವಾ? ಹಾ ಸರ್. You could have better given me example of that one. ಸರ್ ಸ್ಪೇಸ್ ಅಂತಾನು ಬರ್ದಿದ್ನಲ್ಲ ಸರ್, ಅದಕ್ಕೆ ಚಂದ್ರಯಾನ. ಕರೆಕ್ಟ್. ಬಟ್ ದ ಥಿಂಗ್ ಈಸ್ ಇದು ಮೇನ್ ಆಯ್ತಲ್ಲ, ಅಂಟಾರ್ಟಿಕಾ ಆರ್ಕ್ಟಿಕ್ ಅಂತ ಬರೆದ್ಬಿಟ್ಟು ಅಟ್ಲೀಸ್ಟ್ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಲ್ಲ ನೀವು ಇಲ್ಲಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಇಫ್ ಯು ಸಿ ದಿಸ್ ಒನ್, ಐ ಎರೇಸ್ ದಿಸ್ ಒನ್ ಫಾರ್ ಯು. ಸಿ, ಇಲ್ಲಿ ಸ್ಪೇಸ್ ಇಲ್ಲ ನಿಮ್ಗೆ ಇಲ್ಲಿ. ಓ, ಇಲ್ಲಿ ಕಾಮ ಇದೆ. ಓಕೆ, ದೆನ್ ಕಾಮ ಇದೆ, ಸೂಪರ್. ಓಕೆ, ಐ ಥಾಟ್ ಕಾಮ ಇಲ್ಲ. ಐ ಥಾಟ್ ಲೈಕ್ ಆರ್ಕಿಟಿಕ್ ಅಂಡ್ ಅಂಟಾರ್ಟಿಕ್ ಸ್ಪೇಸ್ ಅಂತ ಒಂದೇ ಪದ ಅನ್ಕೊಂಡೆ. ನೋ ಇಶ್ಯೂಸ್. ಇಫ್ ಇಟ್ ಇಸ್ ಕಾಮ ಹಾಕಿದ್ರೆ ಸೂಪರ್, ದೆನ್ ನೋ ಇಶ್ಯೂಸ್, ಗುಡ್ ಎನಫ್. Internet helps to reach our voices to concerned ministries through Twitter, YouTube, etc. Helps us reach our voices. Okay, e-governments, e-vertical, etc., etc. Super. Negative impact of internet on our lives. So, it's a direct and negative impact ಅಂತ ಬರೆಯಬಹುದು. It is not just rosy. There are certain thorns in this issue also. Our internet is a double-edged sword. Along with positives come many negatives. ಆ ತರ ಏನೋ ಒಂದು ಶಿಫ್ಟ್ ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳ್ತಿರೋದು? ಒಂದು ಶಿಫ್ಟ್ ಮಾಡಿದಾಗ ಒಂದು ಪ್ಯಾರಾಗ್ರಾಫ್ ತರ ಕೊಟ್ಟು ಶಿಫ್ಟ್ ಮಾಡಿ, ಇಟ್ ವಿಲ್ ಬಿ ಗುಡ್. ಅಂಡ್ ದೆನ್ ಇವಾಗ ನೋಡಿ ಇಲ್ಲಿ, ಇವಾಗ ನಾವು ಯು ರಿಟರ್ನ್ ಸೋ ಮೆನಿ ಪಾಯಿಂಟ್ಸ್. ವೆನ್ ಐ ಆಮ್ ಗಿವಿಂಗ್ ಯು ಮಾರ್ಕ್ಸ್ ಅಂತ ತಗೊಂಡ್ರೆ, ಐ ಆಮ್ ಲೈಕ್ ಓಕೆ, ಇಂಟ್ರೊಡಕ್ಷನ್ ಬರ್ದಿದ್ದಾರೆ, ಪಾಸಿಟಿವ್ಸ್ ಎಷ್ಟು ಬರ್ದಿದ್ದಾರೆ ಎಷ್ಟೋ ಗೊತ್ತಿಲ್ಲ, ನೆಗೆಟಿವ್ಸ್ ಎಷ್ಟು ಬರ್ದಿದ್ದಾರೆ ಎಷ್ಟೋ ಗೊತ್ತಿಲ್ಲ. ಸಿ, ಐ ಕ್ಯಾನಾಟ್ ಗಿವ್ ಯು ಮಾರ್ಕ್ಸ್ ನಾವು. ಯಾಕೆ? ನಾನ್ ಕೂತ್ಕೊಂಡು ಇವಾಗ ಇಲ್ಲಿ 1, 2, 3, 4, 5, 6 ಆಸ್ ಎ ಎವ್ಯಾಲ್ಯೂಯೇಟರ್ ಇನ್ ದ ರಿಯಲ್ ಎಕ್ಸಾಮಿನೇಷನ್, ದಟ್ ಫೆಲೋ ಇಸ್ ಇನ್ ಸಚ್ ಎ ಹರಿ, he doesn't have time to count your points. ಕರೆಕ್ಟ್ ಅಲ್ವಾ ಮೇಡಮ್? ಹೌದು. ಸೊ ಇವಾಗ ಅವ್ನಿಗೆ ಎವ್ಯಾಲ್ಯೂಟರ್ಗೆ ಅವ್ನಿಗೆ ದಿನ ಟಾರ್ಗೆಟ್ ಇದೆ. ಆಸ್ ಅನ್ ಎವ್ಯಾಲ್ಯೂಟರ್ ಇನ್ KPSC ಆರ್ ಯಾವ ವಿಚ್ ಅವರ್ ಡಿಪಾರ್ಟ್ಮೆಂಟ್, ಅವ್ನಿಗೆ ಟಾರ್ಗೆಟ್ ಇದೆ, ದಿನಕ್ಕೆ ನೀನು 20 ಪೇಪರ್ 3 ಪೇಪರ್ ವ್ಯಾಲ್ಯೂಷನ್ ಮಾಡ್ಲೇಬೇಕಪ್ಪ ಅಂತ. ಅವ್ನು ಕುತ್ಕೊಂಡು ಎವ್ಯಾಲ್ಯೂಷನ್ ಮಾಡೋದಿಲ್ಲ. ಸೊ ದಟ್ಸ್ ವೈ ರಿಮೆಂಬರ್ ಆಲ್ವೇಸ್ ಹೆಂಗಿರ್ಬೇಕಪ್ಪ ಪಾಯಿಂಟ್ಸ್ ಅಂದ್ರೆ, ಮೈನ್ ಹೆಡಿಂಗ್ಗೆ 1, 2, 3, 4, ಅದ್ರ ಕೆಳಗಡೆ ಸಬ್ ಹೆಡಿಂಗ್ ಬರೆಯೋಂಗಿದ್ರೆ 1, 2, 3, 4, ಅದ್ರ ಕೆಳಗಡೆ ಸಬ್ ಹೆಡಿಂಗ್ ಬರೆಯೋಂಗಿದ್ರೆ 1, 2, 3, 4. ಅವ್ರು ಗೆಟಿಂಗ್ ಇಟ್ ಮೇಡಮ್? ಎಸ್ ಸರ್. ಈ ತರ ಬರೀರಿ. ಇವಾಗ ಏನಾಗುತ್ತೆ ನೋಡಿ, ಇವಾಗ ನಿಮ್ದೆ ತಗೊಂಡ್ರೆ ನಾನು ಪಾಸಿಟಿವ್ಸ್ ಕೆಳಗಡೆ ಮತ್ತೆ ನೆಗೆಟಿವ್ಸ್. ಪಾಸಿಟಿವ್ಸ್ ಅಲ್ಲಿ ಎಜುಕೇಶನ್, ಎಜುಕೇಶನ್ ಅಲ್ಲಿ 1, 2. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಅಂತ ಬರೀರಿ, ಜಾಬ್ಸ್. ಇದನ್ನ ಬೇಕಾದ್ರೆ ಯು ಕ್ಯಾನ್ ಕಂಟಿನ್ಯೂ ಲೈಕ್ ದಿಸ್ 3, 4. ಸೊ ಟೋಟಲಿ ಬೈ ದ ಟೈಮ್ ಯು ರೀಚ್ 5 ಗೆ ಬಂದ್ರೆ ಮೈನ್ ಹೆಡಿಂಗ್, ಈ ಪಾಯಿಂಟ್ಸ್ 10 ಗೆ ಬಂದಿರುತ್ತೆ. ಸೊ ದ ಮೂಮೆಂಟ್ ಐ ಸಿ ಯುವರ್ ಪಾಯಿಂಟ್ಸ್ ಹಿಯರ್ ಲೈಕ್ ದಿಸ್, ಓಕೆ ಬಿಡು 10 ಗೆ ಬಂದಿದ್ದಾರೆ, ಓಕೆ 10 ಪಾಯಿಂಟ್ಸ್ ಬರ್ದಿದ್ದಾರೆ, 6 ಪಾಯಿಂಟ್ಸ್ ಬರ್ದಿದ್ದಾರೆ, ಐ ಕ್ಯಾನ್ ಈಸಿಲಿ ನೋ. ಇವಾಗ ಇಲ್ಲಿ ಐ ಕ್ಯಾನಾಟ್ ಕೌಂಟ್. ಸಿ, ನೀವು ಇಲ್ಲಿ ABCD ಬರ್ದಿದ್ದೀರಾ, ಮತ್ತೆ ಅದ್ರೊಳಗಡೆ ಪಾಯಿಂಟ್ಸ್ ಬರ್ದಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಎವ್ಯಾಲ್ಯೂಯೇಟರ್ಗೆ ಯು ಹ್ಯಾವ್ ಟು ಟೆಲ್, ಸರ್ ನಾನು 10 ಪಾಯಿಂಟ್ ಬರ್ದಿದ್ದೀನಿ, ನನಗೆ 20ಕ್ಕೆ ನೀವು 10 ಮಾರ್ಕ್ ಕೊಡಬೇಕು. ಆರ್ ಯು ಗೆಟಿಂಗ್ ಇಟ್ ಮೇಡಮ್? ಎಸ್ ಸರ್. ಹಲೋ, ಯಾ, ಸಿ, ಹಾ ಮೇಕ್ ಸರ್. ಜಾಬ್ ಆಫ್ evaluator easy. Clear? Next, negative impact of internet on our lives. It leads to anxiety, addiction, depression, and several emotional problems leading to health issues, divorce, etc. Super. ಇದನ್ನ ನೀವು ಉಲ್ಟಾ ಬರೀಬೇಕಾಗಿತ್ತು. It's addiction leads to. See, it leads to anxiety, addiction ಅನ್ನೋ ಬದಲು it's addiction leads to anxiety, depression, several emotional problems, etc., etc. Cyber crime and cyber stalking, hacking our personal information, commenting bad about a person. Financial loss. Several games like Zoopy, Rummy involves betting, causing financial pressure at the time of loss. Financial pressure at the time of loss ಏನಲ್ಲ, causing financial losses ಅಷ್ಟೇ, ಏನಿಲ್ಲ. ಇಂಟರ್ನೆಟ್ STRICK, ಇಂಟರ್ನೆಟ್ ಸ್ಟ್ರಿಕ್, ಮೀನಿಂಗ್ ಏನು ಮೇಡಮ್ ಇದು? ಸ್ಟ್ರೈಕ್. ಸ್ಟ್ರೈಕ್. ಓಕೆ, ಇಂಟರ್ನೆಟ್ ಸ್ಟ್ರೈಕ್, STRIK. ಏನಿದೆ ಇಂಟರ್ನೆಟ್ ಸ್ಟ್ರೈಕ್? Billions of people watching same content at the same time leads to unclear availability of information. IPL matches watching at same time. ಏನಾಗುತ್ತೆ? ವಾಟ್ ಇಸ್ ದ ಪ್ರಾಬ್ಲಮ್ ಹಿಯರ್? ಸರ್ ಕ್ಲಿಯರ್ ಆಗಿ ವಿಡಿಯೋ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಆ ತರ ಇಲ್ಲ, ಆ ತರ ಇರಲ್ಲ. ಈ ವಾಂಟೆಡ್ ಟು ಸೇ ಡಿಜಿಟಲ್ ಡಿವೈಡ್ ಅಂತ ಬೇಕಾದ್ರೆ ಹೇಳ್ಬೋದಾಗಿತ್ತು ಅಷ್ಟೇ ನೀವು, ಡಿಜಿಟಲ್ ಡಿವೈಡ್ ಅಂತ ಹೇಳಿ. ಸೊ ಆ ತರ ಏನು ಇಲ್ಲ. ಲೈಕ್ ಇಫ್ ಇಂಟರ್ನೆಟ್ ಇಸ್ ಗುಡ್, ಲಕ್ಷಾಂತರ ಜನ ನೋಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ಅಮೆಜಾನ್, ಯೂಟ್ಯೂಬ್ ಒಬ್ಬರು ನೋಡ್ತಿದಾರೆ ಅಂತ ಇನ್ನೊಬ್ರು ವಿಡಿಯೋ ಬರ್ದಿರ ಏನಿಲ್ವಲ್ಲ. ಸೊ ಇದು ರಾಂಗು. ಇಲ್ಲಿ ಕೇಳಿದ್ರೆ ಕರೆಕ್ಟ್, ಡಿಜಿಟಲ್ ಡಿವೈಡ್. Rural areas are still facing internet problem, where in urban areas it is 100 times greater than rural areas. With respect to what? Speed? With respect to availability? What is better? I don't know. Correct alva? Illa with respect to access? Illa with respect to affordability?
ಕರೆಕ್ಟ್ ಅಲ್ವಾ? ಸೊ ಹ್ಮ್. ಸಿಟಿ ಏರಿಯಾ ಚೆನ್ನಾಗಿದೆ ಅಂದ್ರೆ ಯಾವ್ದು? ಸರ್ ಅವ್ರು ದುಡ್ಡು ಕೊಟ್ಟು ತಗೋಬಹುದು ಅಂದ್ರು ಚೆನ್ನಾಗಿದ್ದಾರಾ? ಇಲ್ಲ ಸರ್ ಅವ್ರಿಗೆ ಸ್ಪೀಡ್ ಚೆನ್ನಾಗಿದ್ಯಾ? ಇಲ್ಲ ಸರ್ ಅವ್ರಿಗೆ ಆಕ್ಸೆಸ್ ಇದೆಯಾ? ಇಲ್ಲ ಅವ್ರ ಒಳ್ಳೆ ಫೋನ್ ಇದೆಯಾ? ಐ ಡೋಂಟ್ ನೋ. ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ಮಿ ದ ಆನ್ಸರ್ ದೇರ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ನೆಕ್ಸ್ಟ್ ಫೇಕ್ ನ್ಯೂಸ್ ಅಂಡ್ ಫಾಲ್ಸ್ ಇನ್ಫಾರ್ಮೇಷನ್. ಇಟ್ ಮೇ ಎಫೆಕ್ಟ್ ಪರ್ಸನಲ್ ಲೈಫ್ ಆಫ್ ಎ ಪರ್ಸನ್. ಫೇಲ್ಯೂರ್ ಆಫ್ ಡಿಜಿಟಲ್ ಪೇಮೆಂಟ್, ಡಿಜಿಟಲ್ ಅಪ್ಲಿಕೇಶನ್ ಇದು ಏನು ಇಲ್ಲ. ಇದು ನೆಟ್ವರ್ಕ್ ಇಶ್ಯೂ ಅಷ್ಟೇ. ಅಂಡ್ ದಿಸ್ ಇಸ್ ನಾಟ್ ಎ ನೆಗೆಟಿವ್ ಸೈಡ್ ಆಫ್ ಇಂಟರ್ನೆಟ್. ನೆಗೆಟಿವ್ ಸೈಡ್ ಅಂದ್ರೆ ಅದು ನಿಮ್ಗೆ ಕೆಟ್ಟದಾದ್ರೆ ಇದೇ ನೆಟ್ವರ್ಕ್ ಇಶ್ಯೂ ಇದೆ, ಪೇಮೆಂಟ್ ಆಗ್ಲಿಲ್ಲ. ಟ್ರೈ ಮಾಡಿದ್ರೆ ಪೇಮೆಂಟ್ ಆಗುತ್ತೆ. ಕರೆಕ್ಟ್. ಅದರಿಂದ ನಿಮ್ಗೆ ಲಾಸ್ ಏನು ಆಗೋದಿಲ್ವಲ್ಲ? ಹೌದು. ಸೊ ದಿಸ್ ಇಸ್ ನೋ ಲಾಸ್ ಹಿಯರ್, ನಾಟ್ ಎ ನೆಗೆಟಿವ್ ಪಾಯಿಂಟ್. Internet is like a coin with two faces. Rate of positive impact of internet is equal to rate of negative impact of internet. So not clearly conveying idea. And it's not like a probability ಅಲ್ಲ ಇದು. ಆಫ್ ಅದು ಅರ್ಧ ಇದು ಅರ್ಧ ಅಂತ ಹೇಳ್ಬಿಟ್ಟು ಏನಿಲ್ಲ. Something is greater, something is lesser. Correct ಅಲ್ವಾ? If ಹಾ you're ಸರ್. using for good intention, it is positive is greater. If you're using for bad intention, it is negative is greater. So internet ಹೆಂಗೆ ಚಾಕು ಇದ್ದಂಗೆ. ನೀವು ಹಣ್ಣು ಹಚ್ಕೋಬಹುದು, ಮರ್ಡರ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ ಇಟ್ ಹಾ ಡಿಪೆಂಡ್ಸ್ ಸರ್. ಆನ್ ದಿ ಯೂಸರ್. ಇಟ್ ಡಿಪೆಂಡ್ಸ್ ಆನ್ ದಿ ಯೂಸರ್. ಎಂಡ್ ಯೂಸರ್ ಯಾರಿದ್ದಾರೆ? ಇವಾಗ ಒಂದು ಹುಡುಗ ಇಂಟರ್ನೆಟ್ ಕೊಟ್ಟಾಗ ಅವನು ಯೂಟ್ಯೂಬ್ ಅಲ್ಲಿ ಹೋಗಿ ಸಿನಿಮಾ ನೋಡ್ತಾನ, ಇಲ್ಲ ಯಾವ್ದನ ಒಳ್ಳೆ ಕ್ಲಾಸ್ ಕೇಳ್ತಾರ, ವಿ ಡೋಂಟ್ ನೋ. ಕರೆಕ್ಟ್ ಅಲ್ವಾ? ಸೊ ಇಟ್ ಡಿಪೆಂಡ್ಸ್ ಆನ್ ಕರೆಕ್ಟ್ ದಿ ಯೂಸರ್. ಸೊ ಈಸ್ ಈಕ್ವಲ್ ಟು ಅಂತ ಬರೆಯಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ ಎಂಡ್ ಯೂಸರ್ ಅಂತ ಬರೀಬೇಕು. ಕ್ಲಿಯರ್ ಮೇಡಮ್? ಸರ್.